ನಮ್ದೊಂದು ಸವಾಲ ಹಗ ಹಿಡಿದ್ರೆ ಮತ್ತೆ ತೀರ್ಥ ಕೇಳ್ತೀರಿ, ಏನು ಮಾಡಿದ್ರೆ ತೀರ್ಥ ಹೇಳ್ಬೇಕು. ಮಾರಾಯಿ ಹಿನ ಪಾಡ ಏನು ಅದಕ್ಕೆ ಪಾಡ್ಗಾಯ್ರಿ ಮಾರಾಯಿ ಮಳು ಹಿನ ದವಣೆ ಪಟ್ನಿ ಕಾಲಂಚಿ ಪಟ್ ಯಾರೈತಿ ಹಂಗ್ಯದ್ರಿ ನಾವು ಮನು ಹಾಕಿದವ್ರು ಹಂಗ್ಯದ್ರಿ. ಶ್ರುತಿ ಪ್ರಮಾಣ ಲೆಕ್ಕ ಅದ. ಏನದ ಶ್ರುತಿ ಪ್ರಮಾಣ ಲೆಕ್ಕ? ತಾಯಿ ಋಣ ತೀರ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಆದ್ರಿ ಗೌಡ್ರ. ಸಾಧ್ಯ ಇಲ್ಲ ನಾವು ಹಿನಾಗಿ ಏನ್ ಕತ್ತಿ ಹೇಳಿದವ ನೀವ್ ಹೇಳಿರಿ ಖರೆ, ನಾ ಹೇಳ್ತಾ ಸಾಧ್ಯ. ಹೆಂಗ ಹೆಂಗಿಲ್ಲ ನೋಡ್ರಿ, ಇಲ್ಲಿದಿಂದ ತಾಯಿ ತಂದಿ ಶಿರಸಲಿಕ್ಕೆ ಕಾಶಿಗೆ ಯಾತ್ರಾ ಮಾಡ್ಕೊಂಡು ಹೋದ್ರೆ ಒಂದು ಋಣ ಮುಟ್ಟಿತು. ಆನೆ ಮ್ಯಾಗ ಕುಬುಸ ಕೊಟ್ರ ಒಂದು ಋಣ ಮುಟ್ಟಿತು, ಬಳಿ ಉಡಿಸಿದ್ರ ಒಂದು ಋಣ ಮುಟ್ಟಿತು, ಆಶದ ಹತ್ತಾರದ ರೇಷ್ಮೆ ಸೀರೆ ಉಡ್ಸ್ರ ತಾಯಿ ಋಣ ಮುಟ್ಟು. ಆಯ್ದ್ರ ಹತ್ಕೊಂಡ್ ತಿರ್ಗಾಡನ ಮುಟ್ಟಿತು ನಮ್ಮ ಲೆಕ್ಕಕ್ಕ. ಈಗ ನಿನ್ಗೊಂದ್ ಮಾತು ಕೇಳ್ತಾನೆ, 100 ಹೇಳಿ 100 ಕ್ಷಣಕ್ಕೆ ಜಲ್ದಿ ಮುಗಿಸಾದ. ಈಗ ಜಲ್ದಿ ಟೈಮ್ ಆಗಿ ನಾವು 9 ತನಕ ಕೊಟ್ಟವ್ರು ಮಾರಾಯರು, 9 ತನ ನಾ ಇಲ್ಲ ಹೇಳ್ತವ್ರು. ಹಾ ಆಯ್ದ್ರಿ ಮಾರಾಯಿ ಭಾಳ ಬೈಕರ್ ನಾವು ಮಾರಾಯಿ ತೆಕ್ಕಿ ಬೀಳ್ಬೇಡ್ರಿ. ಇರ್ಲಿಲ್ರಿ ಯಾಕಿರ್ರಿ ಮಳು ಮಾರಾಯಿ ಭಾಳ ಶಾಣ್ಯಾರ. ನಾವ್ ಮುದ್ಕಣಾಗಲಿತ್ತೀರಿ. ಬಂಧುಗಳೇ ಹಾ ನೋಡು, ಹೇಳ್ರಿ ತಾಯಿಗೆ ಶಿರ್ಸಾಲಿಕ್ ವಯಾನ ಹತ್ಕೊಂಡ್ ವಯಾನ ನಿನ್ರೇನ ತಾಯಿದ್ ಮುಕ್ತ ಅದೇ ಹಿಂಗ್ ಅನ್ಸ್ಯಾದ. ನಿನಗೊಂದ್ ಮಾತು ಕೇಳ್ತ ಕೇಳ್ರಿ. ಶಿರ್ಸಾಲಿಕ್ ಇಲ್ಲಿ ಹೊತ್ತು ಶಿರ್ಸಾಲಿಕ್ ಹೋಗೋ ತನಕ ಎಷ್ಟ್ ತಿಂಗಳು ಹೋಗ್ಯಾದ? ಒಂದ್ ಪಸಂದ ಹೋಗಿರ್ಬೇಕ್ರಿ, ಒಂದ್ 3-4 ತಿಂಗಳು. 3-4 ತಿಂಗಳು ಹೊತ್ತು ಶಿರ್ಸಾಲಿಕ್ ಹೋಗೋ ತನಕ ತಾಯಿಗೆ ಎಷ್ಟ್ ಸಾರಿ ಇಳಿಸಿ ಎಷ್ಟ್ ಸಾರಿ ಹೊತ್ತಿ ಲೆಕ್ಕಿಲ್ರಪ್ಪ ಅದು. ನಾನು ವಜ್ಜಾದ ಒಳಗೆ ಇಳಿಸುದೇ, ನೀರಾಡ ಕೆಳಗೆ ಇಳಿಸುದೇ, ನೀರು ಕುಡಿದೆ ಮತ್ತೆ ಹೊತ್ತು ಹೋದಿ. ಇಲ್ಲ ನಾ ನಿನಗ್ ಕೇಳ್ತಾನ ಕೇಳ್ರಿ. ನೋಡು, 3 ತಿಂಗಳ ಗಬ್ರು ಶಿರ್ಸಾಲಿಕ್ ಹೋಗ್ಯಾವತ್ ನಾ ತಾಯಿಗೆ ಚಪ್ಪಾಳೆ ಹೊಡೆದ್ರಿ ಮತ್ತೆ ಮಗದ ತುಂಡು ಸಮಾಧಾನ ಕೇಳ್ರಿ. ಮಾತ ಲೆಕ್ಕಕ್ಕೆ ಬರ್ತದ ಬಿಟ್ಟ ಬೇರಿ ಮತ್ತ ಬೀಳ್ತ ಫಳ ಹತ್ತದೆ. ಬರ್ರಿ ಅಂದ್ರ 3 ತಿಂಗಳ ಹೊತ್ತು ಲೆಕ್ಕಿಲ್ಲಾರ್ದೆ ಹೊತ್ತಿದಿ, ಲೆಕ್ಕಿಲ್ಲಾರ್ದೆ ಇಳಿಸಿ. ಹೌದಿಲ್ಲ? ಶಿರ್ಸಾಲಿಕ್ ಹೋಯ್ ತಂದಿ, ಕುಬುಸ್ ಕೊಟ್ಟಿ, ರೇಷ್ಮೆ ಸೀರೆ ಕೊಟ್ಟಿ, ಕೊಟ್ಟ ಬೇಕ್ ಬಾಳ್ ಕೊಟ್ಟಿ. ನಾನ್ ನಿನಗೊಂದ್ ಮಾತು ಕೇಳ್ರಿ. ತಾಯಿ ಹೊಟ್ಟೆಗೆ ಏನ್ ದಿನ ಐತಿ? 9 ತಿಂಗಳ 9 ದಿನ 9 ತಾಸ 9 ಕ್ಷಣ. ನೀ ಶಿರ್ಸಾಲಿಕ್ ಎಷ್ಟ್ ತಿಂಗಳು ಓದಿದಿ? ನಾನ್ 4 ತಿಂಗಳು. 4 ತಿಂಗಳು ಓದಿಲ್ಲ? ಹೌದು. 100 ಸಲ ಇಳಿಸಿದ್ರಿ. 100 ಸಾಲ ಇಳಿಸ್ಯಾನ. ನೋಡು, 3 ತಿಂಗಳಾಗಿ ಲೆಕ್ಕಿಲ್ಲಾರ್ದೆ ಇಳಿಸಿ 9 ತಿಂಗಳು ನೀನು ಹೊಟ್ಟೆಗೆ ಇಟ್ಕೊಂಡಾಳ. ಮಜ್ಜೆ ಆಗೈತೆ, ಒಮ್ಮರ್ ಇಳಿಸಿದ್ರೆ ಹೆಂಗಾಗ್ತಿತ್ತು? ಮೈಕ್ ಮುಂದೆ ಮಾತಾಡಕ್ ಇರ್ತಿತ್ಲಾಕ್ರಿ ಕೂಡ ಹೆಸರು ಸುದ್ದಿ ಆಗ್ಬಿಡ್ತಿತ್ತು. ಅದಕ್ಕಿರ್ಲಿ ಬಂಧುಗಳೇ, ನೋಡಿ ತಾಯಿ ತಂದೆ ಬಾಯ ತೆಗೆದು ಬಾಯ ಹಾಕಿ ನಮ್ಮ ನಿಮ್ಗೆ ಉಳಿಸ್ಯಾರ. ಸಣ್ಣ ಇದ್ದಾರೆ ಬಟ್ ಇದ್ದಾರೆ ಬೆಟ್ಟದಾಗ ಮಾಡಿ ಬಾಳಿ ಸುಳಿ ಹಂಗ ನಮ್ಮ ನಿಮ್ಗೆ ಬೆಳೆಸ್ಯಾರ. ತಾವು ಉಪವಾಸ ಕೂತಾವ ಖರೆ ನಮ್ಮ ಮಕ್ಕಳು ತಿಳ್ಳೆ ತಿಳ್ಕಿ ಸಿಂದ್ರ ಬಾಯ ತೆಗೆದು ಬಾಯ ಹಾಕಿ ಇಟ್ಟು ಜೀವ ಮಾಡ್ಯಾರ. ನನ್ನ ಅಂತೇಳಿ ನೀವು ಏನು ಮಾಡ್ಬೇಕು ಅಂತ ಕೇಳಿದ್ರೆ ನಿಮಗೆ ಕೈದಿಂದ ಏನು ಸಾಧ್ಯ ಅದ? ನಾಳೆಗೆ ಮುಪ್ಪಾದ ಕೂಡಲೇ ತಾಯಿ ತಂದಿ ಅವಯವಗಳನ್ನ ಕಣ್ಣ, ಕಿವಿ, ಮೂಗ, ಕಾಲ, ಕೈ ನಿಂದಿರ್ತಾವ. ನಿಂತ ಹೊತ್ತರೊಳಗ ತಾಯಿ ತಂದಿಗೆ ಬೇಡದು ಏನು ಜೀವಕ ಬೇಡ್ತದ ಅದು ತಂದು ಕೊಟ್ಟವ. ಮೈಗೆ ಅರಿವಿ, ಕಾಲಿಗೆ ಚಪ್ಪಲ, ಹಟ್ಟಿಗೆ ನೆತ್ತಿಗೆ ನೋಡಿ ಯಾವ ತಾಯಿ ತಂದಿಗೆ ಪ್ರೀತಿ ಮಾಡ್ತಾನ, ತಾಯಿ ತಂದಿ ಸೇವಾ ಮಾಡ್ತಾನ ನೋಡು. ತಾಯಿ ತಂದೆ ಸಂಗಟ ಇರ್ತಾನ ನೋಡು. ತಾಯಿ ತಂದಿಗೆ ಮನೆ ಒಳಗೆ ಇಟ್ಟುಕೊಂಡು ತಾಯಿ ತಂದಿಗೆ ಸೇವಾ ಯಾವ ಮಾಡ್ತಾನ ನೋಡು. ಅವ ತಾಯಿ ತಂದಿಗೆ ಯಾವ ಭಕ್ತಿ ಪೂರ್ವಕವಾಗಿ ಬೇಡಿದಂತ ತಂದು ಕೊಟ್ಟ ಸೇವೆ ಯಾವ ಮಾಡ್ತಾನ ನೋಡು. ಅವ ತಾಯಿ ಒಳಗ ಜಗತ್ತಿದೊಳಗ ತಾಯಿ ಹೊಟ್ಟಿದ ಹುಟ್ಟಿದ ಸಾರ್ಥಕ. ಇರುತ್ತನ ಗೊತ್ತಾಗುದಿಲ್ಲ. ಅದಕ್ಕಲ್ಲಿ ಹೇಳ್ತಾರ, ಇದ್ದಾಕಳಾಗ ಏನ್ರಿ ಸತ್ತಾಕಳಗ ಮಾಡೋ ಕಟ್ ನೋಡ, ಇದ್ದಾಕಳ ಒಂದ್ ರೊಟ್ಟಿ ಕೊಟ್ಟು ನೋಡತ್ ಹೇಳ್ಯಾರ. ಅದಿಲ್ರಿ, ತಾಳಿಗೆ ಸತ್ತ ಬಳಕ ಇರೋ ತನಕ ನೋಡೋದಿಲ್ಲ, ಸತ್ತ ಬಳಕ ತಾಳಿಗೆ ಫೇಮಸ್ ಒಂದ್ ಫೋಟೋ ಲೈಟಿಂಗ್ ಮಾಡ ಒಳಗ್ ಹಾಕಿ ನೋಡಿ ನಮ್ಮ ಅವ್ವಪ್ಪ ಅಂತೇಳಿ ಪಡ್ಸಲ್ಗೆ ಹಾಕುದಲ್ಲ. ಭಕ್ತಿ ಬೇಡ ಬೇಡ, ಇರೋ ತನಕ ನೀ ರೊಟ್ಟಿ ಒಂದು ಅಕ್ಕಿ ಸೇವಾ ಮಾಡು, ಬೇಕಬಾರ್ದಂತ ತಂದು ಉಣಸು. ಯಾ ಫೋಟೋ ಅವಶ್ಯಕತೆ ಇಲ್ಲ. ತಾಯಿ ತಂದಿ ದೇವ್ರ ಫೋಟೋ ಗಾಡಿ ಮೇಲೆ ಅಲ್ಲ, ಮೊಬೈಲ್ ಸ್ಟೇಟಸ್ ದಾಗಿಲ್ಲ, ಗಾಡಿ ಮೇಲೆ ಇಲ್ಲ, ಎಲ್ಲಿ ಗೊತ್ತೇನು? ಇಲ್ಲಿ ಹೃದಯದೊಳಗಿರ್ಬೇಕು. ದಿಲ್ ಮೇಲೆ ಅದಕ್ಕಿರ್ಲಿ.